ನಿಮಗೆ ಏನ್ ಬೇಕಾದ್ರೆ ಹೊಡ್ಕೋತು ಜೈ ವಿಜೇಂದ್ರ ನಿಮ್ಗೆ ಏನೇನು ವಿಜೇಂದ್ರ ವಿಜೇಂದ್ರ ಆ ಉತ್ತರ ಕೊಟ್ಟಾರೆ ಬಿಟ್ಟರು ವಿಜೇಂದ್ರ ಕೇಳ್ರಿ ನನಗೆ ಕೇಳ್ತೀವಿ ನಿಮ್ಗೆ ಬಂದಿದೆ ಅಂತ ವಿಜೇಂದ್ರ ಸುಖಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತಾಯಿದ್ರು ವಿಜೇಂದ್ರನ ಮಾಡಿರ್ತಾನೆ ವಿಜೇಂದ್ರಿಗೆ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ತೀವಿ ಉತ್ತರ ಕರ್ನಾಟಕ ನಮ್ಮ ಭಾಷೆ ಏನಾದ್ರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನ ಏನು ಯಾರು ನೋಟಿಸ್ ಕೊಡ್ಬೇಕು ಕೊಟ್ಟಿದ್ದಾರೆ, ಯಾರು ಉತ್ತರ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ವಿಜೇಂದ್ರ ಆ ಉತ್ತರನ ಅವ್ನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಳ್ಸನಲ್ಲ ಕಾಪುರ್ ತೊಗೊಂಡು ಯತ್ನಾಳ್ದು ನೋಟಿಸ್ ಹೊಡೆದೇ ಅವಾಗ ಏನು ಹೇಳ್ದೆ ನಾನು, ನೋಟಿಸ್ ಬಂದ್ಮೇಲೆ ನಾನು ಉತ್ತರ ಕೊಡ್ತೀನಿ. ನೋಟಿಸ್ ಬಂದಿಲ್ವಾ ಹಾಗಾದ್ರೆ ತಮಗೆ? ಹಂಗಾದ್ರೆ ಹೇಳ್ರಿ ವಿಜೇಂದ್ರ ಬಗ್ಗೆ ಕೇಳಿದ್ರೆ ಮಾತಾಡೋ ಅಲ್ಲಿ ಹೋಗ್ರಿ ನನ್ನ ಮೇಲೆ ಯಾಕೆ ಗೊತ್ತಿಲ್ಲ. ನೀವು ಹಿಂಗೆ ನಮ್ಮನ್ನ ಅಂಜಿಸಿ ಏನಾರ ಮೀಡಿಯಾದವರು ಯಾವ ರೂಪಾಯಿ ಹೆದರು ಮಗ ನೋಡಿ, ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯ್ತು. ಯಾರು ಮಾಡಿರ್ಬೋದು? ನಾನೇನು ಹೇಳಿದೆ, ಒಂದು ಟ್ವೀಟ್ ಮಾಡಿದೆ, ಹೀಗೆಲ್ಲ ಅದು ಏನು ಬರ್ತದೆ ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಾಕತ್ತದೆ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ. ಮುಂದೆ ನೀವೇ ಹೊಡಿಲಾಕತ್ರಿ, ಯತ್ನಾಳೆ ನೋಟಿಸ್ ಕ್ಯಾರಿ ಆಗೋದಿಲ್ಲ, ಇಂಥ ಭಾಳ ನೋಟಿಸ್ ಬರ್ತದೆ. ಅದು ಎಲ್ಲಿ ಹೇಳಿದ್ದೆ, ಎಲ್ಲರೂ ಪ್ರೂಫ್ ಐತೆ ನಿಮ್ಮಲ್ಲಿ? ಯಾವ ಮೀಡಿಯಾದಾಗ ಐತೆ ಹೇಳ್ರು ನಮ್ಗೆ? ನೀವೇ ಸೃಷ್ಟಿ ಮಾಡ್ಕೊಳಕತ್ತಿದ್ರಿ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಅವರಪ್ಪ. ಯತ್ನಾಳ ಮಣ್ಣು ಕೊಡ್ಬೋದು, ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೆ ಏನಾಗೋದಿಲ್ಲ. ನಿನ್ನೆ ಒಂದು ಹೊಡೆದ್ರಿ ಏನಂತೇಳಿ ಕ್ಯಾಕರ್ ಚೂಬಿಳ್ಯಾರ ಮಾನ ಮರ್ಯಾದೆ ಐತನ್ರಿ ಮಾಧ್ಯಮಗಳಿಗೆ. ಕ್ಯಾಕರ್ ಚೂಬಿಳಿದು ಏನು ಪ್ರೂಫ್ ಐತೆ ನಿಮಗೆ? ಏನು ಕ್ಯಾಕರ್ ಚೂಬಿಳಿದ್ರೆ ಮೊದಲು ನನಗೆ ಮೇಲ್ ಬರ್ಬೇಕಲ್ಲ, ನನಗೂ ಅವು ಉತ್ತರ ಬರ್ಬೇಕಲ್ಲ. ನಿಮ್ಮ ಏನಾದ್ರು ಮೀಡಿಯಾದ ಏನಾದರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ. ಕ್ಯಾಕರ್ ಚೂಬಿಳಿದು ಸುಮ್ಮನೆ ನಿಮ್ಮ TRP ಹೆಚ್ಚು ಮಾಡ್ಕೊಳ್ಳಿಕ್ಕೆ, ವಿಜೇಂದ್ರ ಅವ್ರ ಅಪ್ಪನ್ನ ವೈಭವೀಕರಿಸಲಿಕ್ಕೆ, ವಿಜೇಂದ್ರ ಅನಿವಾರ್ಯ BJP ಅನ್ನುವಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಿಕ್ಕಿಲ್ಲ. ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಿ. ನಾನೇನು ಹೇಳ್ಯಾರ ಯಾವ್ದಾರು ಶಿಸ್ತು ಸಮಿತಿಯಿಂದ ಕ್ಯಾಕರಿಸಿಟ್ಟು ಬಾಯಿಗೆ ಬಂದಾಗ ಬರ್ತೇನೆ. ನೀನು ಇವತ್ತು ಪೇಪರ್ನಾಗ ಬಂದವ ಅಂದರೆ ನೀವು ಎಲ್ಲೇ ಮಾಧ್ಯಮದವ್ರು ಏನಾಗ್ಬಿಟ್ಟು ವಿಜೇಂದ್ರ ಬೇರೆಯವ್ರು ಮಾಡ್ಬೋದು, ನೀವು ಯಾವ ಮಾಧ್ಯಮ ಮಾಡ್ಲಕತ್ತಾರ ಅವ್ರಿಗೆ ಕೊಡ್ತಾರೆ ಅವ್ರಿಗೆ. ನಮ್ಮ ಬಗ್ಗೆ ಯತ್ನಾಳ್ ಬಗ್ಗೆ ಆ ಚಾನಲ್ದವ್ರಿಗೆ ಅಭಿಪ್ರಾಯ ಚಲೋ ಇಲ್ಲಲ್ಲ. ನೀವು ವಿಜೇಂದ್ರ ಮುಂದೆ ಭಜನೆ ಮಾಡ್ಕೊಡ್ತೀನಿ. ವಿಜೇಂದ್ರ ಹೇಳಿದ್ದಾರೆ ಸರ್, ನೋಟಿಸ್ ಕೊಟ್ಟಿದ್ದಾರೆ, ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ವಿಜೇಂದ್ರ ಯಾರ್ರಿ? ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಎಂದು ಅವ್ನು ನಕಲಿ ನೋಟಿಸ್ ಬಂದಿತ್ತು ನನಗೆ. BJP ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ. ಅವನು ಇಂಥವೆಲ್ಲ ನಕಲಿ ನಾಟಕಗಳು, ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕತ್ತ ವಿಜೇಂದ್ರ. ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು, ಯಾಕಂದ್ರೆ ವಿಜೇಂದ್ರನ ಸಾಕಾಟ ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು. ನಾವು ಕೊಡೋ ರಾಜಕಾರಣಿ ಅವ್ರಂಗೆ ಕರ್ನಾಟಕ